ಹೇಳ್ರಿ ಮಾವರ ಹಚ್ಚಿವಲ್ಲ ಅಲ್ಲಿ ತೋರಿಸ್ರಿ ಈ ಕಣ ಎಸ್ ಮಾಡಿರಿ ನಾವಿನ ಎಸು ಇಲ್ಲ ಯಾಡ್ರಾಗೈತಿನ್ನ ಓರಿನ್ನ ಕನ ಈಗ ಚಲೋ ಓರಿನ್ನ ಉಡಿಲ್ಲ ವಯಸ್ಸು ಮಾಯಾಗ ಊಡ್ಬೇಕಿಲ್ಲ ಇಲ್ಲಪ್ಪ ಯಪ್ಪ ಈಗ ನನಗೂ 17 ಮುಗುದು 18 ಚಲೆ ಆಗ್ಯಾವ ಮಕ್ಳಿಲ್ಲ ನೀನು ಮದುವೆನ ಇಲ್ಲ ಮಕ್ಳು ಎಲ್ಲಿಂದ ಎಲ್ಲಿ ಮಾಡಿ ಮನಿ ಇಲ್ಲೇ ಇವ್ರ ಮನಿಯಿಂದ ಮಾಡೀನಿ ಹಾ ಬಾಗ್ಲ ಹಿಂದ ಹೋಗನ್ರಿ ಜಾಡ್ಸಕ್ಕ ಬಂದೀವಿ ಮತ್ತೆ ಬಿಡ್ತೀವಿ ಹೋಗನ್ರಿ ಹೋಗೋಣ ಹಂಗಂದ್ರ ಆ ಹೋಗೋಣ ಮತ್ತೇನ್ ಇನ್ನೊಂದು ಅಯ್ಯ ಇನ್ನೊಂದ್ ಅನ್ನಂಗಿಲ್ಲ ಇನ್ನೊಂದ್ ಮನಸ್ಸಿಗೆ ಎತ್ತಂದ್ರ ಜಾಡ್ಸುದ ಕಾಣುತ್ತಾದ ನಿನ್ನ ಕಿಂಡಿ ಮಾಸ್ತರಂದ ಎತ್ತ ಈಗ ಇಟ್ಟೊತ್ತನ ಇವಂದ್ ಎದ್ದಿತ್ತಿ ಅವಂದ್ ಎತ್ತ ಬೆಳಕ್ ಕರಿತಾನ ಅವ್ರದ್ದು ಎದ್ದಾಗ ನಮ್ದು ಹೇಳಲ್ಲ ನಮ್ದು ಎದ್ದಾಗ ಅವ್ರದ್ದು ಹೇಳಲ್ಲ ಯಾರ್ದು ಎದ್ದೇಳಿಲ್ಲ ಅಂದ್ರ ಮತ್ ಏನು ಆಗಂಗಿಲ್ಲ ಎಬ್ಬಸ್ಬೇಕ್ ನಾವ ನಮಗ್ ಗೊತ್ತಿಲ್ಲದು ಇರ್ಲಿ ಬಿಡ ಎಬಸ್ತೇನೋ ಹೋಗೋಣ ಎಬಸ್ಸ ಮಾಸ್ತರ್ ಏನ್ ಎಲ್ಲರ ಒತ್ತಾಯದ ಮೇರೆಗೆ ಮತ್ತೆ ಬರೋಣ ನಾಟಕ ಸೊಂಟಕ್ಕೆ ಶಾಲು ಕಟ್ಟಿ ಗಂಡು ಗಚ್ಚೆಯನ್ನು ಹಾಕಿ ಕೈಯಲ್ಲಿ ಕೊಡ್ಲಿ ಹಿಡಿದು ಈ ರಂಗಭೂಮಿಯಲ್ಲಿ ದಿಟ್ಟ ಹೆಜ್ಜೆ ಇಟ್ಟರೆ ಅವನನ್ನು ಕೊಡ್ಲಿ ಪಾತ್ರದ ವಾಯ್ ಎನ್ನುತ್ತಾರೆ. ಮನದಲ್ಲಿ ಎಷ್ಟೇ ನೋವಿದ್ದರು ನಗು ನಗುತ್ತ 2 ಜಾನಪದ ಗೀತೆಯನ್ನು ಹಾಡಿದರೆ ಅವನನ್ನು ಹಾಸ್ಯ ಪಾತ್ರದ ವಾಯ್ ಎನ್ನುತ್ತಾರೆ. ಏನೇ ಸಂತೋಷದ ಸಮಯ ಇದ್ದರು ದುಃಖದಿಂದ 2 ಹನಿ ಕಣ್ಣೀರನ್ನು ಹಾಕಿದರೆ ಅವನನ್ನು ಕಥಾನಾಯಕ ಬಡವ ಎನ್ನುತ್ತಾರೆ. ತಲೆಗೆ ಹಣೆಕಟ್ಟನ್ನು ಕಟ್ಟಿ ಕೈಯಲ್ಲಿ ಸಿಗರೇಟು ಹಚ್ಚಿ ಈ ರಂಗಭೂಮಿಯಲ್ಲಿ ಗುಡುಗು ಹೊಡೆದರೆ ಅವನನ್ನು ಖಳನಾಯಕ ಎನ್ನುತ್ತಾರೆ.
ಒಂದು ರಾತ್ರಿಗೆ ಮುಗಿದು ಹೋಗುವ ಈ ಕತೆ ಕಾದಂಬರಿಯ ಬಗ್ಗೆ ಇಷ್ಟು ತಲೆ ಕೆಡಿಸಿಕೊಂಡಿರುವ ಈ ಜನ ದಿನನಿತ್ಯ ದುಡ್ಡಿನ ಹಂಬಲದಿಂದ ಈ ಸಮಯದಲ್ಲಿ ದರ್ಪದ ಬಾಳಿಕೆ ಮಾಡಿದರೂ ಯಾರೂ ಚಿಂತಿಸುವುದಿಲ್ಲ. ಯಾರಾದರೂ ನಮ್ಮ ದರ್ಪದ ಬಾಳಿಕೆ ಕಂಡು ಬಗಳಿದರೆ ಅವರಿಗೆ ಹಣದ ಕಟ್ಟನ್ನು ತೋರಿಸಿ ಬಾಯಿ ಮುಚ್ಚಿಸಿ ಬಿಡುತ್ತೇನೆ. ಇಲ್ಲಿ ನಮ್ಮದೇ ಸರ್ಕಾರ, ನಮ್ಮದೇ ಅಧಿಕಾರ. ಹೇಗಿದೆ ಈ ದೇವೇಂದ್ರ ದೇಸಾಯ ದುಡ್ಡಿನ ಚಮತ್ಕಾರ? ಮುನಿಯಾ ಏಕಂತೆ ಮುನಿಯಾ ಅವ್ನು ಗೌಡ ನನಗೆ ಓದ ಜನದ ಸಾವತಿ ಆಗಿಬಿಟ್ಟಿದ್ನಿ ಏನಂತೀನಿ ಅವನೇ ಒಂಚೂರು ನಾನು ಎಲ್ಲಿ ಕುಂದ್ರಕ ಬಿಡಗಿಲ್ಲ ಮನಿ ಅಂತ ಹೊದ್ರದ ಮಾಡ್ತಾನ. ಏನಂದಿಲ್ಲ ಕತ್ತೆ? ಅಲ್ರಿ ಗೌಡ್ರ, ನನಗೆ ಬೇರೆ ಕಣ್ಣು ಕಾಣಾಗಿಲ್ಲ. ನಿನ್ ರಾತ್ರಿ ಚಸ್ಮಾ ಹಾಕ್ಯನಕಂತವ ಚಸ್ಮಾ ಕಟ್ಟಿ ನಾನು ಕಣ್ಣ ತುರಿಕೆನದ್ ಕಿವಿಯ ತುರಿಕೆನದ್ ಬಿಟ್ಟು ನಮ್ಮ ಒಳ್ಳೆ ಬಸವನ್ ಕಿವಿಯ ತುರಿಕ್ಬಿಟ್ಟಿನಿ ಅಯ್ಯಪ್ಪ. ಹಂಗಾಗಿ ಅದ್ರಾಗ ನೋಡಿ ಲೆಕ್ಕ ದಿಟ್ಟಿಸಿ ಬಾರ್ದ ಕಣ್ಣು ಒಂದು ಹೋಗ್ಬಿಟ್ಟವ. ಹೋಲ್ ಬಿಡು, ಹೇಳ್ರಿ ಗೌಡ್ರ. ಕತ್ತೆ, ಆ ಲೆಕ್ಕದ ವಿಚಾರ ಹಾಗಿರಲಿ. ಆ ಪರಮೇಶ್ವರನಿಗೆ ಕೊಟ್ಟ 3 ತಿಂಗಳ ಅವಕಾಶ ಮುಗೀತಲ್ಲೇ? ಆ ಗೌಡ್ರ 1 2 ಗೌಡ್ರ 3 ತುಂಬಿ 4ರಾಗ ಐತೆ ಕತ್ತೆ. ಲೆಕ್ಕದ ವಿಚಾರ ರೀ, ಲೆಕ್ಕದ ವಿಚಾರ. ಹೇ ಮುನಿಯ, ಆ ಪರಮೇಶ್ವರನ ಮನೆಗೆ ಹೋಗಿ ಸಾಲ ಕೊಟ್ಟರೆ ಸರಿ, ತೆಗೆದುಕೊಂಡು ಬಾ. ಕೊಡದಿದ್ದರೆ ಅವನನ್ನು ಒದ್ದು ಎಳೆದುಕೊಂಡು ಬಾ. ಆಯ್ತ್ರಿ ಗೌಡ್ರ, ನೀವ್ ಹೇಳಿದ ಕೆಲಸ ನಾ ಪಲ್ಯ ಮಾಡ್ತೀನಿ. ಅಲ್ಲ ಅವನು ಗೌಡ ಇವ ನೋಡಿದ್ರ ಪರಮೇಶ್ವರ ಕರ್ಕಂಬ ಅಂತ ಹೇಳ. ನಾ ಮೊದ್ಲ ಗಿಡ್ ನನ್ನ ಮಗ. ನಾನೇನಾರ ಪರಮೇಶ್ವರ ಕರ್ಕೊಂಬರಕ್ಕೆ ಹೋದ ಪ್ರಶಾಂತ್ ನೋಡಿದ್ರ ನಾನು ಜೋತ್ರ ಗಂಟೆ ಬಿಚ್ಚ ಕೊಳ್ಳಾಗ ಕಳಿಸ್ತಾನ. ಯಾಕಂದ್ರೆ ಮೊದ್ಲವ ಅರೆ BP ಮನುಷ್ಯ ಅದಾನ. ಅವನ ಮೈಯಾಗ ರಕ್ತನಲ್ಲಿ ಎತ್ತ ನೋಡಿದ್ರೆ ಎಲ್ಬದವ. ಏನೋ ಯಾಕ ಅಲ್ಲಿ ಹೋಗಿ ಕರ್ಕೊಂಬರ್ತನಪ್ಪ ಯಪ್ಪ. ಗಜೇಂದ್ರ, ಸಹೋದರ ಗಜೇಂದ್ರ, ನಾನು ಕಣ್ಣಿಟ್ಟರೆ ಅಲೆ, ಕಾಲಿಟ್ಟರೆ ಬಲೆ, ಸಿಡಿದೆದ್ದು ನಿಂತರೆ ಬೀಳಲೇಬೇಕು ವೈರಿಗಳ ತಲೆ. ಅಣ್ಣ, ಹಿಂದೇಕೋ ನನ್ನ ಮನಸ್ಸಿಗೆ ಒಂದು ಜಿಂಕೆ ಬೇಟೆ ಆಡಬೇಕೆನಿಸ್ತಾ ಇದೆ. ಯಾವುದಾದ್ರೂ ಬೇಟೆ ಇದೆ ಅಣ್ಣ? ಜಿಂಕೆ ಯಾಕೆ ಗಜೇಂದ್ರ? ಬೆಂಗಳೂರಿನಿಂದ ಒಂದು ರಂಬೆಯನ್ನು ಕರೆಸಿದ್ದೇನೆ. ಆ ಪರಮೇಶನಿಗೆ ಬರಲು ಹೇಳಿದ್ದೇನೆ. ಅವನು ಬಂದು ಹೋದ ಮೇಲೆ ಆ ರಂಬೆಯೊಡನೆ ನಾವಿಬ್ಬರೇ ಕುಣಿದು ಕುಪ್ಪಳಿಸೋಣ. ಗೌಡ್ರ ಕರ್ಕೊಂಬಂದಿ ನೋಡ್ರಿ ಪರಮೇಶನ. ನಮಸ್ಕಾರ ದೇಸಾಯಿ ಅವರೇ. ಲೇ ಪರಮೇಶ, ನಿನ್ನ ನಮಸ್ಕಾರಕ್ಕೆ ಬೆಂಕಿ ಬಿತ್ತು ಮಗನೇ. ನಾವು ಕೊಟ್ಟ 3 ತಿಂಗಳ ಅವಕಾಶ ಮುಗಿಯಿತು. ಇನ್ನು ನೀನು ಆಸ್ತಿ ಪತ್ರಕ್ಕೆ ಸಹಿ ಹಾಕುದು ಒಂದೇ ಬಾಕಿ. ಲೇ ಪಡುವ ಗೌಡ್ರಿ, ನಿಮ್ಮ ಸಾಲ ತೀರಿಸಬೇಕೆಂದು ಪಡಬಾರ್ ಕಷ್ಟಪಟ್ಟೆ. ಆದರೆ ಮಳೆರಾಯ ಮಾಡಿದ ಅಪಘಾತದಿಂದ ಬೆಳೆ ತುಂಬಿ ನಿಂತ ನನ್ನ ಹೊಲದ ಬೆಳೆಗಳು ನೆರೆ ಹಾವಳೆಂಬ ಸಿಡಿಲಿಗೆ ಸಿಕ್ಕು ನಾಶವಾಗಿ ಹೋಗಿದೆ ಗೌಡ್ರಿ, ನಾಶವಾಗಿ ಹೋಗಿದೆ. ಲೇ ಪರಮೇಶ, ನಿಲ್ಲಿಸು ನಿನ್ನ ಕಣ್ಣೀರಿನ ನಾಟಕವನ್ನು. ಸುಮ್ಮನೆ ಆಸ್ತಿ ಪತ್ರಕ್ಕೆ ಸಹಿ ಹಾಕ್ತೀಯೋ, ಇಲ್ಲವಾದರೆ ಇದೇ ಅರಮನೆಯ ಕಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮ ಸುಲಿಯಬೇಕು. ನೋಡಿ ಚಿಕ್ಕ ಯಜಮಾನ್ರೆ, 1 ವಾರ ಅವಕಾಶ ಕೊಡಿ. ಬೇರೆ ಎಲ್ಲಾದರೂ ಹಣ ತಂದು ನಿಮ್ಮ ಸಾಲವನ್ನು
ಮುಟ್ಟಿಸುತ್ತೇನೆ. ಒಂದು ವಾರ ಲೇ ಪರಮೇಶ, 3 ತಿಂಗಳ ಅವಕಾಶ ಕೊಟ್ಟಿದ್ದಲ್ಲದೆ ಮತ್ತೆ 1 ವಾರ ಅವಕಾಶ ಕೊಡ್ಬೇಕಾ? ಸೋಮ, ಭೀಮ, ಹೇಳಿ ಗೌಡ್ರೆ. ಕಟ್ಟಿ ಹಾಕಿರಿ ಬಡ ಭಿಕಾರಿಯನ್ನು. ಆಯ್ತು ಗೌಡ್ರೆ. ಎಸ್ ಸರ್. ಇವನ ಸಾಲ ಕೊಟ್ಟು ಯಾರು ಕರೆದುಕೊಂಡು ಹೋಗ್ತಾರ ನಾನು ನೋಡ್ತೇನೆ. ಗಜೇಂದ್ರ, ಚಾಟಿ ಹೆದ್ದು ಚೆನ್ನಾಗಿ ಮೂಡಿಸು ಈ ಬಡ ಭಿಕಾರಿಯ ದೇಹಕ್ಕೆ. ಲೇ ಲೇ ಚಾಟಿ ತೆಗೆದುಕೊಂಡು ಮೇಲೆ ಸೋಮ. ಲೇ ಪರಮೇಶ, ಅನುಭವಿಸು ಮಗನೇ ಈ ಚಾಟಿಯ ಏಟನ್ನು. ಹಲೋ ಗೌಡ್ರಿ, ಹೊಡೆಯಬೇಡಿ ಗೌಡ್ರಿ, ಹೊಡೆಯಬೇಡಿ ಗೌಡ್ರಿ, ನಿಮ್ಗೆ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತೇನೆ ಗೌಡ್ರೆ, ಹೊಡೆಯಬೇಡಿ. ಏಯ್ ಗಜೇಂದ್ರ, ನನ್ನ ತಂದೆಯನ್ನು ಕಟ್ಟಿ ಹಾಕಿ ಹೊಡೆಯುತ್ತಿರುವ ಯಾ ಕೆಟ್ಟ ಬಡ್ಡಿಯ ಮಗನೇ, ನಿನ್ನ ರುಂಡವನ್ನೇ ಕಡಿದು ಬಿಡುತ್ತೇನೆ. ರುಂಡ ಲೇ ಪ್ರಶಾಂತ, ರುಂಡ ಕಡ್ತಿರೆಂದು ಪುಡಿದಾಡುವ ಪುಂಡ ನನ್ನ ಮಗನೇ, ಬಾಯಿಗೆ ಬಂದಂತೆ ಬೊಗಳಿದರೆ ನಿನ್ನನ್ನು ಸೊಟ್ಟಾಕಿ ಬಿಡುತ್ತೇನೆ ಮಗನೇ. ಗಜೇಂದ್ರ, ಕೈ ಎತ್ತಿದರೆ ನಿನ್ನ ಕೈಯನ್ನೇ ಕೊಚ್ಚಿ ಹಾಕಿ ಬಿಡುತ್ತೇನೆ. ಕೊಚ್ಚಿ ಹಾಕುತ್ತೇನೆ. ಲೇ, ಅಪ್ಪಣೆ ಇಲ್ಲದೆ ಹದ್ದಿನಂತೆ ಹಾರಿ ಬಂದು ನನ್ನ ಅರಮನೆಯಲ್ಲಿ ಗಂಟಲು ಹರಿದುಕೊಳ್ಳುತ್ತಿರುವೆಲ್ಲ, ಯಾರಲೇ ನೀನು ಬಡವ? ಕರೆದರೆ ಬರುವನು ಆ ಬ್ರಹ್ಮ, ಕರೆಯದಿದ್ದರೆ ಬರುವನು ಯಮ. ಹಳ್ಳಿಯಲ್ಲಿ ನಿಮ್ಮಂತ ಗೌಡರ ಆರ್ಭಟ ಹೆಚ್ಚಾದಾಗ ಅದನ್ನು ಧ್ವಂಸ ಮಾಡಲು ಬರುವನು ಈ ಉರಿದದ್ದ ಉಗ್ರ ನರಸಿಂಹ. ಏ ನರಸಿಂಹ, ಇದು ನಮ್ಮ ಅವರ ಸಾಲದ ವ್ಯವಹಾರ. ನೀನು ಇದರಲ್ಲಿ ಬರುವುದು ಸರಿಯಲ್ಲ. ಸುಮ್ಮನೆ ಹೊರಟೋಗಲೇ ಬಡವ. ಏ ಗೌಡ, ಸಾಲ ಕೊಟ್ಟ ಮಾತ್ರಕ್ಕೆ ಸಾಯಿಸುವ ಅಧಿಕಾರ ನಿನಗಿಲ್ಲ. ಕೊಟ್ಟ ಸಾಲವನ್ನು ಕೇಳಿ ಪಡೆಯಬೇಕು, ಇಲ್ಲ ಕೊಡುವ ತನಕ ತಾಳ್ಮೆ ಇರಬೇಕು. ಅದನ್ನು ಬಿಟ್ಟು ಈ ರೀತಿ ಕಟ್ಟಿ ಹೊಡೆದರೆ ಈ ಸಂಕಟವನ್ನು ನೋಡಿ ರೈತರು ಸಿಡಿದೆದ್ದರೆ ಬಡ್ಡಿ ಆಡುವ ನಿಮ್ಮಂತ ಗೌಡರ ಮನೆಗೆ ಬೆಂಕಿ ಹಚ್ಚದೆ ಬಿಡಲಾರರು. ಎಚ್ಚರ. ಏ ಗೌಡ, ಸಾಲ ಕೊಟ್ಟಿದ್ದೇನೋ ನಿಜ, ಆದರೆ ಆ ಸಾಲಕ್ಕೆ ಆಸ್ತಿ ಪತ್ರ ಅಡವಿಟ್ಟಿದ್ದೇವೆ. ಬಡ್ಡಿ ಸಮೇತ ನಿಮ್ಮ ಸಾಲ ಎಷ್ಟಾಗುತ್ತದೆ ಹೇಳು, ಕೊಟ್ಟು ಹೋಗುತ್ತೇವೆ. ಅದಕ್ಕೂ ಮೀರಿ ನನ್ನ ತಂದೆಯ ಮೇಲೆ ಕೈ ಎತ್ತಿದರೆ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರನ್ನು ಆರೋಗ್ಯ ಕೋಣದಂತೆ ಊರು ತುಂಬ ಓಡಾಡಿಸಿ ಕಡಿದು ನಮ್ಮೂರ ಅಗಸಿ ಬಾಗಿಲು ನೇತಾಕಿ ಬಿಡುತ್ತೇನೆ ನಿಮ್ಮಿಬ್ಬರ ದೇಹವನ್ನು. ಈ ದೇಸಾಯಿ ಗತಿ ಮನೆಗೆ ಬಂದು ನಮ್ಮಿಬ್ಬರ ದೇಹವನ್ನು ನೇತಾಕುತ್ತೇನೆಂದು ಹಾರಾಡುವ ಅವಿವೇಕಿ ನನ್ನ ಮಗನೇ, ಬಾಯಿಗೆ ಬಂದಂತೆ ಬೊಗಳಿದರೆ ನಿನ್ನನ್ನು ಸುಟ್ಟಾಕಿ ಬಿಡುತ್ತೇನೆ. ಸುಮ್ಮನೆ ಬಡ್ಡಿ ಸಮೇತ ನಮ್ಮ ಸಾಲವನ್ನು ಕೊಟ್ಟರೆ ಸರಿ, ಇಲ್ಲ ರುಂಡ ಕಟ್ತೀರಿ ಎಂದು ಪಡಿದಾಡಿದರೆ ಪರಿಣಾಮ ಬೇರೆ ಇರ್ತದೆ. ಏ ಗಜೇಂದ್ರ, ನನ್ನ ದೇಹ ನೆಲ ಕಚ್ಚಿಸಿ ನಿನಗೂ ಆಗಲ್ಲ, ನಿಮ್ಮಪ್ಪನಿಗೂ ಆಗಲ್ಲ. ನಿನ್ನ ಕೈ ನೆಲ ಕಚ್ಚಿ ಬೀಳೋದಕ್ಕೆ ನಾನೇನು ರಣ ಹೇಳಿಯಲ್ಲ. ನಿಮ್ಮ ಹಾಗೆ ಬಡವರ ಮನೆಯ ಮುರಿದು ಅವರ ಸಂಸಾರ ಹಾಳು ಮಾಡಿ ಅಹಂಕಾರದ ಮೇರೆ ಅವಿಯಾಗಿಯೂ ನಾನಲ್ಲ. ಬಿಳಿ ಜೋಳದ ನುಚ್ಚು ಮಾತಿಗೆ ಉಂಡು ಬೆಳೆದ ಗಂಡದ ಗಂಡು ವೀರ ಸರದಳೆ ಈ ಪ್ರಶಾಂತ. ವೀರ ಸರದಳೆ. ಏ ಪ್ರಶಾಂತ,
ವೀರ ಸರದಾರರೆಂದು ಜಿಗದಾಡಬೇಡಲೇ ಜಿಂಕೆ ಮರಿ. ಸುತ್ತ 40 ಹಳ್ಳಿ ನಮಗೆ ಎದುರಾಗಿ ನಿಂತಾಗ ನಿನ್ನಂತ ಎಷ್ಟೋ ಶೂರ ಸರ್ದಾರರು ಈ ಗೌಡನ ಆರ್ಭಟಕ್ಕೆ ಸಿಕ್ಕು ದಿಕ್ಕೆಟ್ಟು ಊರು ಬಿಟ್ಟು ಹೋಗಿದ್ದಾರೆ. ಇನ್ನೊಂದು ಮಾತು ನುಡಿದರೂ ನಿನ್ನನ್ನು ಸುಟ್ಟು ಹಾಕಿಬಿಡ್ತೇನೆ ಮಗನ. ಹೇ ಗೌಡ, ಸುಟ್ಟು ಹಾಕುತ್ತೇನೆ ಸಡಿದು ಮಾತನಾಡಬೇಡಲೇ ಈ ಪುರುಷ ಪರಾಕ್ರಮಿ ಪ್ರಶಾಂತನಿಗೆ. ನೀನು ನನ್ನನ್ನು ಸುಟ್ಟು ಹಾಕುವುದಕ್ಕಿಂತ ಮುಂಚೆ ಈ ರೈತ ಹಿಡಿದ ಪುಂಡ ಪುರುಷವನಿಂದ ನಿನ್ನ ರುಂಡವನ್ನೇ ಕಡಿಯುತ್ತೇನೆ. ಪ್ರಶಾಂತ, ಬೇಡಪ್ಪ ಬೇಡ. ಅವರು ನಮಗೆ ಸಾಲ ಕೊಟ್ಟು ಸಾಹುಕಾರರು, ಅವರ ಮೇಲೆ ನೀನು ಕೈ ಮಾಡಬೇಡಪ್ಪ, ಕೈ ಮಾಡಬೇಡ. ಅಲ್ಲ ಬಿರ್ಸಿಗೆ ಬಿತ್ತಪ್ಪ ಇವನವನ ಆಟ. ಮಗ ನೋಡಿದ್ರ ಕಡಿತೀನಂತ ಹರಿಯಾಡ್ತಾನ, ತಂದೆ ನೋಡಿದ್ರ ಕಣ್ಣೀರಿನ ನಾಟಕ ಮಾಡ್ತಾನ. ಗೌಡ್ರ ಹಿಂಗಾದ್ರೆ ಇದು ಸರಿ ಆಗಂಗಿಲ್ರಿ. ನಿಮ್ಗ ಚಾಟಿ ತಂದು ಕೊಡ್ತೀನಿ ರೀ, ಚಾಟಿಲಿ ಬೀಗಿಸ್ರಿ. ಅವ್ರು ಅಂದ್ರೆ ಸಾಲ ಬರ್ತೈತ್ರಿ ನಮಗ. ಏ ಗೌಡ, ನಿನ್ನ ಸಾಲ ಎಷ್ಟಿದೆ ಹೇಳು. ತೆಗೆದುಕೋ ಈ ಚೆಕ್ಕನ್ನು. ನಿನ್ನ ಸಾಲ ಎಷ್ಟಿದೆ ಅಷ್ಟು ಬರೆದುಕೊಂಡು ಬಿಟ್ಟು ಕಳಿಸು ನನ್ನ ಮಾವನನ್ನು. ಮುನಿಯೋ, ಲೇ ಮುನಿಯೋ, ಯಪ್ಪ ಹೇಳಪ್ಪ ಸಾವುಕಾರ. ತೆಗೆದುಕೋ ಈ ಚೆಕ್ಕನ್ನು. ನಮ್ಮ ಸಾಲ ಎಷ್ಟಿದೆ ಅಷ್ಟು ಬರೆದುಕೊಂಡು ಬಿಟ್ಟು ಕಳಿಸುವ ಬಡ ಭಿಕಾರಿಯನ್ನು. ಆಯ್ತ್ರಿ ಧನ್ಯರ, ಅಷ್ಟ ಮಾಡ್ತೀನಿ, ನೀವು ಹೇಳ್ದಂಗ ಮಾಡ್ತೀನಿ. ಏ ಗೌಡ, ಇನ್ನು ಮುಂದೆ ಇವರ ತಂಡೆಗೆ ನೀವು ಬಂದರೆ ನಿಮ್ಮಿಬ್ಬರನ್ನು ಕಳಿಸಬೇಕಾಗುತ್ತದೆ ಈ ಅಮನ ಯಾತ್ರೆಗೆ. ಬಾ ಪ್ರಸಾದ್, ಹೋಗೋಣ. ಏ ಗೌಡ, ಇಷ್ಟಕ್ಕೆ ತಿಳಿದುಕೊಂಡು ನಡೆದರೆ ಒಳ್ಳೆಯದು. ಇಲ್ಲ ಮತ್ತೆ ನನ್ನ ಮನತನ ತಂಡಕ್ಕೆ ನೀವು ಬಂದರಿ ರೈತ ಕುಮಾರ್ ಹೇಮಂತನ್ನು ಕಡೆಯವರ ಹೆಸರು ಈ ಕಲಾಕೃತಿಗೆ ರೈತರ ರಕ್ತ ಹೀರುವ ನಿಮ್ಮಂತ ಗೌಡರ ಘಟ ಉರುಳಿಸಿ ನಿಮ್ಮ ರಕ್ತದಿಂದ ಈ ನಾಟಕಕ್ಕೆ ರೈತ ಹರಿಸಿದ ರಕ್ತದ ಓಕಳಿ ಎಂದು ನಾನು ತಿಲಗೆಡದಿದ್ದರೆ ನನ್ನ ಹೆಸರು ಈ ಭಾರತದ ಭೂಮಿಯಲ್ಲಿ ಬಹುದೂರನಾಗಿ ಜನಿಸಿ ಬಯಲು ಸೀಮೆಯ ಪ್ರಶಾಂತನಾಗಿ ಗರ್ಜಿಸಿ ಮೊದಲ ಪ್ರವೇಶದ ರೈತನಾಗಿ ಬಂದ ಪ್ರಶಾಂತನೆಲ್ಲ ಬರುತ್ತೇನೆ. ರೈತ ರೈತ ಪ್ರಶಾಂತ, ರೈತ ಹರಿಸಿದ ರಕ್ತದ ಓಕಳಿ ಎಂದು ಈ ನಾಟಕದಲ್ಲಿ ನೀನು ತಿಲಕ ಇಟ್ಟಿದ್ದೆ. ಆದರೆ ಗರತಿ ನಾನೆಂದು ಗರ್ವದಿಂದ ನಡೆಯುತ್ತಿರುವ ನಿನ್ನ ಮುದ್ದಿನ ತಂಗಿ ಸೀತಾಳ ಮೇಲೆ ಕಣ್ಣಿಟ್ಟು ಗರತಿಯ ಮೇಲೆ ಕಣ್ಣಿಟ್ಟ ಕಳ್ಳನಾಯಕ ನಾನಾಗಲಿಲ್ಲ. ಸುರ ಸುಂದರಿಯರ ಶೀಲ ಸೈವ ಘಟ ಸರ್ಪ ಗಜೇಂದ್ರನ ಪ್ರಶಾಂತ, ಸಿಡಿಲಿನಂತೆ ನುಡಿದು ಮತ್ತಷ್ಟು ಕೆರಳಿಸಿಬಿಟ್ಟೆಯಾ ಈ ಕಾಳಿಂಗ ಸರ್ಪವನ್ನ. ನಿನ್ನ ಗೊಡ್ಡು ಬೆದರಿಕೆಗೆ ಹೆದರಿ ಈ ಸರ್ಪ ಸುಮ್ಮನೆ ಹುತ್ತ ಸೇರುತ್ತದೆ ಎಂದು ತಿಳಿದುಕೊಳ್ಳಬೇಡಲೇ ಬಡವ. ನನಗೆ ಎಚ್ಚರದ ಗಂಟೆ ಬಾರಿಸಿದ ನಿನ್ನನ್ನು ಕಚ್ಚಿ ಕಚ್ಚಿ ಸಾಯಿಸದೆ ಬಿಡಲಾರದು ಈ ಸೇಡಿನ ಸರ್ಪ. ಏ ಪ್ರಶಾಂತ, ನಿನಗೆ ಕೊಟ್ಟಿರುವ ಸಾಲ ಮುಟ್ಟಿರಬಹುದು ಮಗನೇ ಅಷ್ಟೇ. ಆದರೆ ನಿನ್ನ ಮಾತಿನಿಂದ ನನ್ನ ಮನಸ್ಸಿನಲ್ಲಿ ಆದ ಗಾಯ ಇನ್ನೂ ಮಾದಿಲ್ಲ. ನೀನು ಹಾಕಿದ ಸವಾಲಿಗೆ ಮುಯಿ ತೀರಿಸದೆ ಬಿಡಲಾರನು ಈ ದೇವೇಂದ್ರ ದೇಸಾಯಿ. ಆ ಪರಮೇಶಪ್ಪ ಪ್ರಶಾಂತ್ ಇದ್ವತ್ನಾಗ ಮುಕ್ಳಿ ಮುಚ್ಚಿಗೆ ಕುಂತಾರ ಮಕ್ಳು. ಅವ್ರು ಹೋದ್ಮೇಲೆ ಹಾರಾಡ್ತಾರ ನೋಡಿ ಇವ್ರು. ಕತ್ತೆ ಸಾಕ್ ಬರ್ರಿ ಗೌಡ್ರ, ಇನ್ನು ಬೆಳತನ ಐತಿ. ಇಟಕೆ ಮಾಡಿದ್ರಿ ಹೆಂಗ್ರಿ ನೀವು? ಬರ್ರಿ ಬೆಂಗಳೂರಿಂದ ಡಿಂಗ್ ಡಾಂಗ್ ಪೂರಿ ತರ್ಸಿನ ಬರ್ರಿ. ಏ ಮುನಿಯ, ನಾವು ಎಲ್ಲಿಗೂ ಹೋಗೋದು ಬೇಡ ಮಗನೇ. ಆ ರಂಬೆಯನ್ನು ಇಲ್ಲಿಗೆ ಕಳಿಸು, ಇಲ್ಲೇ ಕುಣಿದು ಕುಪ್ಪಳಿಸೋಣ. ಆಯ್ತ್ರಿ ಗೌಡ್ರ, ಕರ್ಕೊಂಡ್ ಬರ್ತಿರ್ಲಿ.
ಸಮಾಧಾನ ನಾನು ಸಮಾಧಾನ ಮಾಡ್ಲಿಲ್ಲ ಅಲ್ಲಿ ಅಪ್ಪ ಗೌಡ. ಲೇ ದೇಸಾಯಿ, ನಿನ್ನ ಸಾಲ ಎಂಬ ಬಿರುಗಾಳಿ ಇಂದು ನನ್ನ ಮಾವನ ಮನೆತನದ ಮೇಲೆ ಬೀಸಿದ್ಯಾ ಕುತಂತ್ರಿ ಮಗನೇ. ಆ ನಿನ್ನ ಬಿರುಗಾಳಿಗೆ ನಾನು ಸುನಾಮಿಯಾಗಿ ಬಂದು ನಿನ್ನ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಸಿಂಹಾದ್ರಿ ವಂಶದ ಸಿಂಹದ ಮರಿ ನರಸಿಂಹನೇ ಅಲ್ಲ. ಲೇ ನರಸಿಂಹ ನಿಂತುಕೋ. ಲೇ ಗಜೇಂದ್ರ, ಪ್ರಕೃತಿನ ತಡಿಯಕ್ಕಾಗಲ್ಲ, ಬೆಂಕಿನ ಹಿಡಿಯಕ್ಕಾಗಲ್ಲ. ಈ ನರಸಿಂಹನೆದುರಾಕಿಕೊಂಡ ನರಕುನ್ನಿಗಳು ಈ ಭೂಮಿ ಮೇಲೆ ಬದುಕೋಕ್ಕಾಗಲ್ಲ. ಇರಲಿ, ಇಂದು ನಿನಗೆ ಪ್ರಾಣ ಭಿಕ್ಷೆ ಕೊಡುತ್ತೇನೆ, ಸುಮ್ಮನೆ ಹೊರಟು ಹೋಗು. ಪ್ರಾಣ ಭಿಕ್ಷೆ? ಲೇ ನರಸಿಂಹ, ಪ್ರಾಣ ಭಿಕ್ಷೆ ತೆಗೆದುಕೊಂಡು ಹೋಗಲಿಕ್ಕೆ ನಾನೇನು ಕೈಗೆ ಬಲ ತೊಟ್ಟಿಲ್ಲ. ನನ್ನ ಬಲಗೈ ಬಂಟ ಸಾರಥಿಯಾದ ರೌಡಿ ರಾಜನನ್ನು ಕೊಲೆ ಮಾಡಿ ನಮ್ಮ ಪಾರ್ಟ್ನರ್ MLA ರಾಜೇಂದ್ರ ಕೈಗೆ ಸೇರಬೇಕಾದ 50 ಲಕ್ಷ ಹಣ ನಿನ್ನ ಕೈವಶ ಮಾಡಿಕೊಂಡೆ. ಅದು ಅಲ್ಲದೆ ಮೊನ್ನೆ ದಾರಿಯಲ್ಲಿ ನನ್ನಣ್ಣನಿಗೆ ಎದುರಾಗಿ ಬಾಯಿಗೆ ಬಂದಂತೆ ಬಗಳಿ ಗಂಟಲು ಹರಿದುಕೊಂಡೆ. ಇಂದು ಪ್ರಶಾಂತ ಪರಮೇಶನ ಸಾಲದ ವಿಷಯದಲ್ಲಿ ನಮ್ಮ ಮನೆಗೆ ಬಂದು ನಮಗೆ ಸವಾಲು ಹಾಕಿ ಶೆಡ್ಡು ಹೊಡೆದ ನಿನ್ನ ಸೂರತನ ಎಷ್ಟಿದೆ ಎಂದು ನೋಡೋದಕ್ಕೆ ಸಿದ್ಧನಾಗಿ ಬಂದಿದ್ದೇನೆ ಈ ಗಡಸರ್ಪ ಗಜೇಂದ್ರ. ಸೂರತನ ನೋಡಬೇಕೆಂದು ಲೇಖಚಂದ್ರ, ನನ್ನ ಸೂರತನು ನೋಡಲು ಬಂದ ನಿನ್ನಂತ ಗಂಡದ ಗಾಂಡುಗಳು ದಿಕ್ಕು ತಪ್ಪಿ ತತ್ತರಿಸಿ ಹೋಗಿದ್ದಾರೆ. ಈ ನರಸಿಂಹನ ಸಿಂಹಗರ್ಜನೆಗೆ ಲೇ ನರಸಿಂಹ,
ನಿನ್ನಂತ ಗರ್ಜಿಸುವ ಸಿಂಹಗಳನ್ನು ಪಂಜರವನ್ನು ಮುರಿದು ಮನ ಬಂದಂತೆ ಅವರ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹೊತ್ತು ಕಾಯಿಗೆಗಳಿಗೆ ಹಾರಾಕಿದರೆ ಈ ಘಟ ಸರ್ಪ ಗಜೇಂದ್ರ ಘಟ ಸರ್ಪ ಗಜೇಂದ್ರ ಗಜೇಂದ್ರ ಘಟ ಸರ್ಪ ಎಂದು ದಿಟ್ಟ ಮಾತನಾಡಿದರೆ ಗಜೇಂದ್ರ ಘಟ ಸರ್ಪ ಎಂದು ಗಯಗಸಿದಿರುವ ನಿನ್ನ ಘಟವನ್ನು ಉರುಳಿಸಿ ಆ ನಿಮ್ಮ ಅಣ್ಣನಿಗೆ ನಿನ್ನ ಡೆಡ್ ಬಾಡಿ ಸಿಗದ ಹೂತು ಹಾಕಿ ಬಿಡುತ್ತೇನೆ. ಎಚ್ಚರ ಎಚ್ಚರ ಲೇ ನನಗೆ ಎಚ್ಚರ ಹೇಳುವ ಬಚ್ಚ ನನ್ನ ಮಗನೇ. ಸರ್ಪದ ಜೊತೆ ಸರಸ ಆಡಬಾರದು, ಬೆಂಕಿಯ ಜೊತೆ ಚೆಲ್ಲಾಟ ಆಡಬಾರದು, ಬೀಸೋ ಗಾಳಿ ತಡಿಲಿಕ್ಕೆ ಹೋಗ್ಬಾರ್ದು, ಹರಿಯುವ ನೀರು ಹಿಡಿಲಿಕ್ಕೆ ಹೋಗ್ಬಾರ್ದು. ಈ ಗಜೇಂದ್ರನಿಗೆ ಎದುರಾದ ನರಮಾನವರು ಈ ಭೂಮಿ ಮೇಲೆ ಬದುಕಿರಬಾರದು. ಲೇ ನನಗೆ ಎಚ್ಚರ ಹೇಳುವ ಬಚ್ಚ ನನ್ನ ಮಗನೇ, ಸುಮ್ಮನೆ ನನ್ನ ಮಾತು ಕೇಳಿ, ಸುಮ್ಮನೆ ನನ್ನ ಮಾತು ಕೇಳಿ. ಬಂದ ದಾರಿಗೆ ಸುಂಕವಿಲ್ಲವೆಂದು ನಿನ್ನ ಊರಿಗೆ ನೀನು ಹೊರಟು ಹೋದರೆ ನಿನ್ನ ಪ್ರಾಣ ಉಳಿಯುತ್ತದೆ, ಇಲ್ಲವಾದರೆ ಈ ಸರದಾರನ ಕೈಯಲ್ಲಿ ಮಣ್ಣಾಗಿ ಹೋಗುತ್ತದೆ. ಎಚ್ಚರ ಮಣ್ಣಾಗಿ ಹೋಗುತ್ತದೆ. ಗಜೇಂದ್ರ ನೀನು ಹೇಳಿದ ಹಾಗೆ ಕೇಳಿ ಹೋಗೋದಕ್ಕೆ ನಾನು ನಿನ್ನ ಮನೆ ಎಂಜಲು ತಿಂದು ಬೆಳೆದಿಲ್ಲ. ಈ ನಾಡಿನ ರೈತ ಈ ಭೂಮಿಗೆ ಬೆವರು ಸುರಿಸಿ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕಿದ್ದಾನೆ. ಆ ರೈತನ ಬೆವರಿನ ಅನ್ನ ತಿಂದು ಬೆಳೆದಿದ್ದೇನೆ. ಮುಂದಿಟ್ಟ ಹೆಜ್ಜೆ ಹಿಂದಿಡೋ ಮಾತೆಲ್ಲ ಎದುರಾಳಿಯ ಎದೆ ಬಗೆದು ರಕ್ತ ಕುಡಿಯುತ್ತೇನೆ. ಲೇ ನರಸಿಂಹ, ನಿನ್ನ ಮಾತಿಗೆ ಬಗ್ಗೋದಿಲ್ಲ. ನಿನ್ನ ಗಂಡಸ್ತನ ಎಷ್ಟಿದೆ ಎಂದು ನೋಡೇ ಬಿಡ್ತೇನೆ. ಬಾರಲೇ ಬಾ. ಗಜೇಂದ್ರ ಇಡೀ ಭೂಮಿ ಸುತ್ತುವ ಸೂರ್ಯನ ತಡಿಲಿಕ್ಕೆ ಹೋಗ್ಬಾರ್ದು, ಉರಿಯುತ್ತಿರುವ ಬೆಂಕಿನ ಹಿಡಿಲಿಕ್ಕೆ ಹೋಗ್ಬಾರ್ದು. ಈ ನರಸಿಂಹನ ಎದುರಾಕಿಕೊಂಡ ನರಕುನ್ನಿಗಳು ಈ ಭೂಮಿ ಮೇಲೆ ಬದುಕಬಾರದು. ಬಾರಲೇ ಬಾ. ಏ ನರಸಿಂಹ, ಏನಿದು? ನಿಲ್ಲಿಸು. ಏನಿದು ನಿಮ್ಮ ಕಾದಾಟ? ಶ್ರೀಕಾಂತ್, ನೀನೇಕೆ ತಡೆದೆ? ಇವನನ್ನು ಆರಕ್ಷಣದಲ್ಲಿ ಯಮನ 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 ಪಾದ ಸೇರಿಸಿ ಬಿಡುತ್ತಿದ್ದೆ. ಏ ಬಡ ಬಿಕಾರಿ, ಈ ಗಜೇಂದ್ರನ ಆರ್ಭಟದಲ್ಲಿ ಅಡ್ಡಾಯಿಸಿ ಬಂದ ನೀನವನೇ ಕುತ್ತೆ. ಯು ರೆಸ್ಪೆಕ್ಟ್, ಡೋಂಟ್ ಟೇಕ್ ರೆಸ್ಪೆಕ್ಟ್. ಐವೇಕ್ಯಂತೆ ಮಾತನಾಡಿದರೆ ಒಂದೇ ಹೊಡೆತಕ್ಕೆ ನಿನ್ನ ಹಲ್ಲಿನ ದೌಡೆ ಹುಚ್ಚಬೇಕಾಗುತ್ತದೆ. ಎತ್ತರ ಎತ್ತರ. ನೀನು ಬರದಿದ್ದರೆ ಈ ನರಸಿಂಹನ ಪ್ರಾಣ ಇಷ್ಟೊತ್ತಿಗೆ ಅರನ ಪಾದವನ್ನೇ ಸೇರುತ್ತಿತ್ತು. ನೀನು ಬಂದು ಆ ನರಸಿಂಹನ ಪ್ರಾಣವನ್ನು ಉಳಿಸಿದ್ದೀಯ. ಆದರೆ ಮುಂದೊಂದು ದಿನ ಈ ಛಲ ಸಾಧಿಸದೆ ಬಿಡಲಾರದು ಈ ಘಟ ಸರ್ಪ. ಬರುತ್ತೇನೆ, ಗೊತ್ತೇ ನನ್ನ ಮಕ್ಕಳೇ. ಹೋಗಲೇ ಹೋಗು. ಘಟ ಸರ್ಪ ಎಂದು ದಿಟ್ಟ ಮಾತನಾಡಿದರೆ ನಿನ್ನನ್ನು ಒಟ್ಟಡಗಿಸಿ ಬಿಟ್ಟೆನು ಮಗನೇ. ಶ್ರೀಕಾಂತ್, ಇಲ್ಲಿ ನೀನೇಕೆ ಬಂದೆ? ಬಾವ, ನನ್ನ ಸ್ನೇಹಿತನ ಮನೆಗೆ ಹೋಗಿ ಬರುತ್ತಿದ್ದೆ. ನಿಮ್ಮ ಕಾದಾಟವನ್ನು ನೋಡಿ ಓಡಿ ಬಂದೆ. ಬಾವ, ಅವನ್ಯಾರು? ಅವನಿಗೂ ನಿನಗೆ ಕೆಜ್ಜೆಗಳ? ಓಹೋ, ಇವನ ತಂದೆ ಮೇಲೆ ಕೈ ಮಾಡಿದ ವಿಷಯವನ್ನು ಇವನಿಗೆ ಹೇಳಬಾರದು. ಶ್ರೀಕಾಂತ್, ಅವನ ಈ ಊರ ಗೌಡನ ತಮ್ಮ. ಬಡ ಜನರ ಮೇಲೆ ದರ್ಪ ದಬ್ಬಾಳಿಕೆ ಮಾಡಿ ಅವರ ದಂಶವನ್ನು ಅವರ ವಂಶವನ್ನು ನಿರ್ವಂಶ ಮಾಡಿ ಈ ಬಡ ಜನರ ಮೇಲೆ ದರ್ಪ ದಬ್ಬಾಳಿಕೆ ನಡೆಸುತ್ತಿದ್ದಾನೆ.
ಇವತ್ತು ನೀನು ಬರದಿದ್ದರೆ ಅವನ ಪ್ರಾಣ ಯಮನ ಲೋಕಕ್ಕೆ ಕಳಿಸಿ ಬಿಡುತ್ತಿದ್ದೆ. ಇರಲಿ ಬಾಬವ್ವ, ಅವನ ದರ್ಪ ಸ್ವರ್ಪ ಮಾಡೋದಕ್ಕೆ ಆ ದೇವರಿದ್ದಾನೆ. ಬಾ ಮನೆಗೆ ಹೋಗೋಣ. ಆಯ್ತು ಪ್ರಶಾಂತ್. ಇಲ್ಲಿ ಹೋದ್ವೇನ್ರಿ? ಎಲ್ಲಿ ಬಿಟ್ರಿ ಬಳಿಗಂಟ? ಬಾಳೆಗಂಟು ಈಗ ಹಿಟ್ನ್ಯಾಗ ಹೊಳಗೆ ಕಸ್ಕೊಂಡ್ ಕುಂತಂದಾಳ ಆಕಿ. ಏನ್ ಮಾಡೋಣ, ಜೀವನನ ಎಷ್ಟು ಲೇ ತಮ್ಮ, ಜೀವನನ ಎಷ್ಟು. ಆತ ಬಿಡ್ರಿ, ಜೀವನನ ಎಷ್ಟು. ಈ ಲೈನ್ಮನ್ ನೌಕರಿಗೆ ಮಾಡೋದು ಬಿಟ್ಟಿರಿ, ಬಳಿಗಾರ ಮಾಡಾಕಿತ್ತಿರಲ್ಲ. ಒಟ್ಟ ಸೂಟ್ ಆಗಲ್ ನೋಡ್ರಿ ನಿಮಗಿದು. ನಮ್ಮ ಸೂಟ್ ಆಗದ ಯಾಕೆ ಬೇಕಲೇ ತಮ್ಮ? ಓಲಿ ಬಿಡು, ಮತ್ ನಿಂದೇನ ಅವಸ್ಥೆ? ನಮ್ಮದು ಯಾಕೆ ಡ್ರೈವರ್ಕಿ ಬಿಟ್ಟು ಇಷ್ಟ ಸ್ಕೋಪ್ ಹಾಕ್ಕೊಂಬರಕತ್ತಿದ್ದಲ್ಲ ಯಾಕ? ಅಲ್ಲ, ನಮ್ಮದು ಯಾಕೆ ಕೇಳ್ತೀರಿ ಬಿಡ್ರಿ. ನಾವು ಡ್ರೈವರ್ಕಿ ಬಿಟ್ಟು ಡಾಕ್ಟ್ರಿ ಎಕ್ಸಾಮ್ ಬರೋದು ನಾವು ಡಾಕ್ಟ್ರಿ ಆಗಿಬಿಟ್ಟು ನಿಮ್ಗಿಂತ ಸ್ವಲ್ಪ ಕಡಿನಾಗಿ. ಓಲಿ ಬಿಡು ತಮ್ಮ, ಯಾಕೆ ಚಿಂತೆ ಮಾಡ್ತೀವಿ? ಪಾಲಿಗೆ ಬಂದಿದ್ದು ಪಂಚಾಮೃತ, ಅದು ಜೀವನ ಮಾಡಿದ್ರೆ ಆತಪ್ಪ. ಮಾಡ್ಬೇಕ್ರಿ, ಮತ್ತೆ ಮಾಡಲಿಲ್ಲ ಅಂದ್ರೆ ಹೆಂಗ? ಹೊಟ್ಟಿ ಕೂಳ್ ನಡಿಬೇಕಲ್ಲ. ನಡಿತೈತಿ ಅಲ್ಲಲೇ ತಮ್ಮ. ಆ ಮುನಿಯಪ್ಪ ಶೆಟ್ಟಿ ತಾನ ಮಗಳು ಕಳ್ಸೋದು ಬಿಟ್ಟು ತಾನು ಕೈಚಲ ಹಿಡ್ಕೊಂಬರಕತ್ತಾನಲ್ಲ, ಯಾಕ ಮಗಳಿಗೆ ಏನಾರು ಬ್ಯಾನಿ ಬಂದವನು? ಏನ್ರಿ ಮುನಿಯಪ್ಪ ಶೆಟ್ರ, ಏನಿದು ಬರೀ ಕಚ್ಚಿಲ ಅಷ್ಟ ಬಂದೈತಿ, ಹಿಂದ ಬಂದಿಲ್ಲಲ್ರಿ? ತಮ್ಮ, ನನ್ನ ಮಗಳ ಸಂತಿ ಕಳಿಸ್ದಾಕತ್ತಾಗಿಂದನ ಊರಾಗೆಲ್ಲ ಆಗಬಾರ್ದಾಗತ್ ಬಿಟ್ಟವು. ಹಂಗಾಗಿ ನಾವೆಲ್ಲ ಮಗಳು ಬಂದ್ ಮಾಡಿ ಇನ್ನೇನೈತಲ್ಲ ಸಂತಿಗೆ ನಾ ಹೊಂಟಿ ನೋಡಪ್ಪ. ಇನ್ನು ನನ್ನ ಮಗಳ ಸಂತಿ ಮಾಡಕ್ ಬರೋದಿಲ್ಲ ಇನ್ನು. ಅಂದ್ರೆ ನಿನ್ ಮಗಳದೆಲ್ಲ ಬಂದು 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 ಅಂದಂಗ ಆತ. ಇಲ್ಲಲೇ ಮಗನ, 2 ಓಪನ್ ಇಟ್ಟಿನ ಮಗನ, ಮುಂಜಾನೆ ಒಂದು ಸಂಜಿಕೊಂದು. ಶಾಬಾಷ್, ಅದಕ್ಕಂತೇನ್ರಿ ಎಲ್ಲ ಬಂದಾದ್ರ ಮತ್ತೆ ಆಕೆ ಹೆಂಗ್ ಬೆಳಿತಾಳಂತ. ಹ್ಞೂ ಮಗನ, ಅದ್ರ ಸಲಗ 2 ಓಪನ್ ಇಟ್ಟಿನಿ. ಅಲ್ರಿ ಮುನಿಯಪ್ಪರ, ಎಲ್ಲಿಗೆ ಹೋಗಳ ನಿಮ್ಮ ಮಗಳು? ಆಕೆ ಬರ್ಲಾರ್ದ ಜಾಗಕ್ಕೆ ಹೋಗ್ಯಾಳ ಬಿಳೆ ತಮ್ಮ, ಕೇಳಬಾರ್ದು ನೀನು. ಹಾನ್ ಮಾಡ್ಲಿ ಹಾಪ್ ಸುಳೆ ಮಗನ. ಅಯ್ಯೋ ಹುಚ್ಚಂಡಿ ಸುಂದ್ರಿ ಸಲುವಾಗಿ ಲೈನ್ ಮಾಡಿ ನೌಕರಿ ಬಿಟ್ಟು ಬಳಿ ವ್ಯಾಪಾರ ಮಾಡಕತ್ತಿದ್ದಲ್ಲ ನನ್ನ ಸುಂದ್ರಿ. ಸುಂದ್ರಿ, ನಿನ್ನ ಸಲುವಾಗಿ ಡ್ರೈವರ್ಕಿ ಮಾಡ್ಕೊಂತ ಕಂಡರಿಗೆ ಇಂಜೆಕ್ಷನ್ ಚೂಸುತ್ತಿದ್ನಲ್ಲೇ ನನ್ನ ಸುಂದ್ರಿ. ಸುಂದ್ರಿ, ನಮ್ ಬಿಜಾಪುರ ಹೊಲ ಮಾರಿ ನೀನ್ ಹೆಣಕ್ ಬಂದಲ್ಲ. ಏ ತಮ್ಮ, ನೀವ್ ಹೇಳ್ರ ಹೋಯ್ಕೇರಪ್ಪ, ನಾ ಹೋಗಿ ನಾ ಸಂತಿ ಮಾಡ್ಬೇಕು, ಗೊತ್ತಾಗತ್ತ? ನನ್ನ ಸುಂದ್ರಿ, ನಮ್ಮ ಮನಪುರಂ ಗೋಡ್ನ್ಯಾಗ ಲೋನ್ ಮಾಡಿ ನಿನ್ನ ಹೆಣಕ್ಕೆ ಬಡ್ದಿದ್ನಲ್ಲೇ ನನ್ನ ಸುಂದ್ರಿ. ಸುಂದ್ರಿ, ನಮ್ಮವ್ವನ ಬೋರ್ ಮಳ ಸರ ತಂದು ನಿನ್ನ ಹೆಣಕ್ ಬಡ್ದಲ್ಲ ನಮ್ಮವ್ವ. ಅಲ್ಲ ಸುಂದ್ರಿ, ಶುಕ್ರವಾರ ಆದ್ರೆ ಕುಕ್ಕುಂಪಳ್ಳಿ ಸಂತಿಗಿದ್ದು ಕುರಿ ಬಂದು ಎಲ್ಲ ತಗೊಂಡು ಕುಕ್ಕುಂಪಳ್ಳಿ ಸಂತಿಯಾಗ ಮಾರ್ಕೆ ಬಂದಿದ್ನಲ್ಲೇ ನನ್ನ ಸುಂದ್ರಿ. ಚಂದ್ರ, ಅಲ್ಲಿ ನೋಡಲ್ಲಿ ಸುಂದ್ರಿ ದೇವ್ವ ಎತ್ತಾಗ ಬರಕತ್ತಾಳ. ಯವ್ವ ದೇವ್ವ ಯವ್ವ ದೇವ್ವ ದೇವ ಬಿಡಗಲಿಕ್ಕೆ ನಮ್ಮನ್ನು ಬಿಡಲ್ಲ, ಅಂದ್ರೆ ನಮ್ಮನ್ನು ಹಿಡ್ಕೊಂತಿದ್ದಾಳ ಆಕೆ. ಆದಿ ಹಿಡಿದು ನಾವು ಹೋಗುವಾಗ ಆದಾಗ ಭೇಟಿಯಾತ ದೆವ್ವ. ಯವ್ವ ಹಂಗ ಮಾಡಲವ್ವ, ಯವ್ವ ಹಂಗ ಮಾಡಲವ್ವ. ಯವ್ವ ಆದಿ ಹಿಡಿದು ನಾವು ಹೋಗುವಾಗ ಆದಾಗ ಕುಳತಿದ್ದ ದೆವ್ವ. ಯವ್ವ ಹಂಗ ಮಾಡಲವ್ವ, ಹಂಗ ಮಾಡಲವ್ವ. ಕಳ್ಳಿ ಸಾಲನ ದೆವ್ವ ಎನ್ನ ಕಾಯ್ಕೊಂಡ ಕುಂತೈತೋ ಯವ್ವ. ಕಳ್ಳಿ ಸಾಲನ ದೆವ್ವ ಎನ್ನ ಕಾಯ್ಕೊಂಡ ಕುಂತೈತೋ ಯವ್ವ. ಸೂರ್ಯ, ದೆವ್ವ ದೆವ್ವ ಅಂದ್ರನ ನಮಗೇನ ನಡಗ ಚಲವಾಗ್ತದೆ. ಅದಲ್ಲ ಮುಂಜಾನೆ ನಮ್ದು ಹೇಳಕ್ ಹೋಗೋದು ಬಂದಾಗತ್ತ. ಅಯ್ಯೋ ಅಯ್ಯೋ ಶಿವ ಶಿವ. ತರತೀನಿ ಬಾರ ತರತೀನಿ ಕಾರ, ಹುಡುಗಿ ಮಾಡೋನು ಹಾಲಿನ ಟೂರ. ರಗಡ ಮಾಡಿ ನೀರೊಕ್ಕ ಬಂಗಾರ, ಜೀವನ ಮಾಡೋನು ಹೈಫಲ್ಯ ದೂರ. ರಗಡ ಮಾಡಿ ನೀರೊಕ್ಕ ಬಂಗಾರ, ಜೀವನ ಮಾಡೋನು ಹೈಫಲ್ಯ ದೂರ. ಕಾಂಚನ ಕಾಂಚನ
ಬಾಬಾ ಅಲ್ಲಿ ಅವ್ವ ಯವ್ವ, ನೀನು ಸೇರಿದ್ರೆ ಐತಲ್ಲ ನಾವು ಅಲ್ಲಿ ಹೋಗಿ ಮಾಡ್ಬೇಕಾಯ್ತು ನಾವು. ಯಾರ ಸತ್ತರಂತ ಹಿಂಗ ಅಳಾಕತ್ತಿರು ನಿಮ್ಮೋರ್ ಎದಕ್ ಅಳಾಕತ್ತಿರಿ? ಸೂರ್ಯ ಇದು ಯಾವಾದಲ್ಲಿ ಅಪ್ಪ ನಮ್ ಪ್ರೀತಿ ಹೆಚ್ಚಾಗಿ ಹುಚ್ಚ ತೆಲಿಗೆ ಏರಿ ದೇವ್ ಆಗಿ ಬಂದು ಕಾಡಾಕತ್ತೈತಿ. ತಾಯಿ ನೀನ್ ಯಾರನ್ನ ನಮಗ್ ಗೊತ್ತಿಲ್ಲ ಯವ್ವ, ನಮ್ ತಂಟ್ಯಾಕ ಬರ್ಬೇಡ. ಬೇ ಬಾರ್ಕೇರ್ ಪುಷ್ಪವತಿ ಒಂದು ಚಲೋದ್ ಕಸಬರ್ಗಿದ್ರ ತಗೊಂಬಾಬಿ ಮೊದಲ್ ನಮ್ ದೆವ್ವ ಬಿಡಿಸ್ ಬಾಯ್ಕಿದ. ಸೂರ್ಯ ಚಂದ್ರ ನಿಮ್ಮೋರ್ ನಾನ್ಲಿ ಸುಂದ್ರಿ 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 ಹಿಡಿದ್ರಪ್ಪ ಅಂದ್ರೆ ನಮ್ದು ಬುರ್ಲಿ ಅಲ್ಲ ಸುಂದ್ರಿ ನೀ ಕರೆವಾಳ. ಆ ಮುನಿಯಪ್ಪನ ಮಗಳು ಸುಂದ್ರಿ ಹೌದಲ್ಲ ಕರೆವಾಳ. ಹುಡುಗರ ನಾನಲ್ಲಿ ಸುಂದ್ರಿ ನಿಮ್ಮಿಬ್ರು ಲವರ್. ನಿಮಗೇನ ನಮಗ ಡೌಟ್ ಬರಕತ್ತೈತಿ, ನಮಗ ನೀನ ಹೌದು ಅನ್ನೋದು ಗೊತ್ತಾಗವಲ್ಲ. ಸೂರ್ಯ ಆಕಿ ಬುಡುಕರ ಅಳ್ಳಾಡ್ತಾವಿಲ್ಲ ನೋಡ್ಲಿ. ಏನ್ ಅಂಗಲ್ ನೆಕ್ಲೇನ್ ಹಾಕ್ಯದ? ಇಲ್ಲ ನಮಗ್ ಒಟ್ಟ ಕಾಲ ಕಾಣವಲ್ವು. ನೆತ್ತಿ ಮ್ಯಾಗ ಬಂದಾಗ ಆಗ್ಯಾವಲ್ಲ ಅಲ್ಲಿ ಅಮ್ಮ. ಇಲ್ಲ ಒಂದ್ಸಲ ಚೆಕ್ಕರ ಮಾಡಿಬಿಡ. ಅಪ್ಪ ಅದಕ್ ಮುಂದಿಂದ ಇಲ್ಲ ಬರೀ ಹಿಂದಲ್ದ ಐತೆ. ಬರೇ ಹಿಂದಲ್ದ ನಡೆಯಂಗಿಲ್ಲ ನಮಗೆ. ಇದು ದೇವ್ ಅನ್ನೋದು ಕನ್ಫರ್ಮ್ ಅಲ್ಲ. ಸುಂದ್ರಿ ನೀನ್ ಹಿಂಗತಿ ಕರಿಯಾರಿ ಡ್ರೆಸ್ ಹಾಕ್ಯಂಬಂದು ನಮಗ ದೆವ್ವ ಅಂತಂದು ಬೆಳತಾನ ನಿನ್ನ ಪ್ರೀತಿ ಮಾಡಿದಕ್ಕೆ ಹಳಕ್ ಹಚ್ಚಿ ಬಿಟ್ಟಲ್ಲ. ಅವ್ ನಿಮ್ಮಪ್ಪ ನೋಡಿದ್ರ ಬರ್ಲಾರ ಜಾಗಕ್ಕೆ ಹೋಗ್ಯಾಳ ನಮ್ಮ ಮಗಳು ಬರಂಗಿಲ್ಲ ಅಂತ ನಾವು. ಅವನ್ ಎಲ್ಲರ ಮರಳಿ ಬಾರದ ಊರಿಗೆ ನಿನ್ನ ಪಯಣ, ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ದನಿಯಲ್ಲಿ ಅಂತಂದು ಹೇಳಿ ಅವ ಕೇಳಿದಕ್ಕೆ ಕಿವ್ಯಾಗ ತೂತು ಬಿದ್ದು ರಗತ್ ಬರಕತ್ತೈತಿ ನಮ್ಮದು. ಅಯ್ಯಯ್ಯೋ ನನ್ನ ಹಣೆ ಬರ್ರ ಅಲ್ಲಿ ನಮ್ಮಪ್ಪ ಹೇಳಿದ ಮಾತು ನಂಬಿರಿ ನೀವು? ನಮ್ಮಪ್ಪ ಹೇಳಿದ ಮಾತಿನ ಅರ್ಥ ಹೆಂಗ ಅಂದ್ರ ನನ್ನ ಮಗಳಿಗೆ ಗಂಡು ಹುಡುಕಾಕತ್ತೀನಿ, ಇನ್ನು ಹೊಳಿ ಬರ್ಲಾರ್ದಂಗಕ್ಕೆ ಹೊಕ್ಕಳ ಅಂತ ಹೇಳ್ಯಾರ್ಲಿ. ನೀವ್ ಅದನ್ನ ಸತ್ತಾರ ಅಂತ ತಿಳ್ಕೊಂಡ್ ಅಳಾಕತ್ರ ಅವ ಏನ್ ಮಾಡ್ಬೇಕು? ಅವ ಸ್ವಲ್ಪ ಮುಂದಿಲ್ ಹೇಳೋ ಮಟ್ಟ ತಡಿಬೇಕಿಲ್ಲ, ಅಟ್ಟಕ್ಕ ಅಡ್ಯಾಡ್ಕೊಂತ ಅಳಾಕತ್ತಾರ ನಿಮ್ಮೋರ್. ಯಪ್ಪ ಈಗ ಉಸುರು ಹೋಗಿ ವಾಳಿ ಬಂತ ನೋಡಂದೆ. ಅಲ್ಲ ನಿಮ್ಮ ಅಪ್ಪನ ಮಾತು ಕೇಳಿ ಐತಲ್ಲ, ನಾನು ಹೆದಿನ ಹೊಡೆದಂಗ ಆಗಿಬಿಟ್ಟಿತ್ತ. ಸುಂದ್ರಿ ಹೋಗ್ಲಿ ಬಿಡಿ ಸುಂದ್ರಿ, ಇದ ಖುಷಿಗ್ನ್ಯಾಗ ಹುಡುಗಿ ನಮಗ ಹತ್ತಂಗಾಗಿರ್ಬಾರ್ದು, ನಿನಗ್ ಸತ್ತಂಗಾಗಿರ್ಬಾರ್ದು. ನಿನಗ್ ಸತ್ತಂಗಾಗಿರ್ಬಾರ್ದು. ಹಂಗಲ್ಲದ ಇಬ್ರು ಮೂವರು ಸೇರಿ ಇಡಬಾರ್ದ ಇಟ್ಟು ಗಿಚ್ಚ ಗೆಲ್ಲಿಸಿ ಅನ್ಸ್ಬಿಡ. ಲವ್ ಮಾಡಿದ್ರ ಮಕ್ಕಳಾಗಿರ್ಬಾರ್ದು. ಹೌದಾ ಮತ್ ಹೇಳಕ್ಕಿತ್ತೀವಿ ಅಂದ್ರೆ ನಾವು ಬೆಳತನ ಇದಾಗತ್ತ. ನಿನ್ನ ಗಿಡದ ಮಾವಿನಕಾಯಿ ಹೌದು ಕಲ್ಲ ಹೋಗದ ಕೆಡುವಲೇನ ಸಣ್ಣ ಬಿಡಿಕಾಯಿ. ಬಡು ಬಡು ಅಡಿ ಅಡಿ
ಹೋಗೋಣ ಹೋಗ್ಬಿಡ್ರಂಬ. ಸಿಂಹ ಸಿಂಹ ನರಸಿಂಹ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮೂರಿಗೆ ಬಂದು ನಮಗೆ ಸವಾಲಾಕಿ ಸೆಟ್ಟು ಹೊಡೆದು ನಿಂತೀಯ ಸೊಕ್ಕಿನ ನರಕುನ್ನಿ. ನೀನು ಸವಾಲಾಕಿದ ಸೇಡು ತೀರಬೇಕಾದರೆ ಚಂದುಳ್ಳ ಚೆಲುವಿ ರಕ್ತವಾಗಿ ಶೋಭಿಸುತ್ತಿರುವ ನಿನ್ನ ಹೆಂಡತಿಯ ಶೀಲ ಹರಣ ಆಗಲೇಬೇಕು. ಪುಂಡ ನಾನೆಂದು ಪಡಿದಾಡುತ್ತಿರುವ ಪರಮೇಶ್ವರನ ತಾಯಿ ಮರಣ ಆಗಲೇಬೇಕು. ಲೇ ನರಸಿಂಹ, ಇನ್ನು ಮುಂದೆ ನೋಡು ಈ ಗಜೇಂದ್ರನ ಆರ್ಭಟ. ಶುರುವಾಯ್ತು ಮಕ್ಕಳೇ ನಿಮಗೆ ಗೋಳಾಟ. ನನಗೆ ಎದುರಾಗಿ ನಿಂತವರ ಮನೆತ ಸರ್ವನಾಶ ಮಾಡುವುದೇ ಈ ಸೇಡಿನ ಸರ್ಪ ಗಜೇಂದ್ರ ನಾಟ. ಆ ಪರಮೇಶನ ಹೆಂಡತಿ ಈ ಕಡೆನೆ ಬರುತ್ತಿದ್ದ. ಬರಲಿ ದೀರ್ಘೋಳಿಯಂತೆ ಬೀಸಿ ಹೊರಗಾಯ ಮಾಡಿ ಕೈ ಬಿಡುವುದೇ ನನ್ನ ಕೆಲಸ. ನಿಂತ್ಕೋ ಪಾರ್ವತಿ, ನಿಂತ್ಕೋ. ಯಾಕೆ ಶ್ರೀಮಂತ್ರಿ ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ? ಹರಳಿದ ತಾವರಿಯಂತಿರುವ ಈ ನಿನ್ನ ಸೌಂದರ್ಯ ಆ ಬಡವನ ಗುಡಿಸಲಲ್ಲಿ ಬಾಡಿ ಹೋದ ಗುಲಾಬಿ ಹೂವಾಗಿದೆ. ನೀನು ನನ್ನ ಮಾತಿಗೆ ಒಪ್ಪಿ ನನ್ನ ಜೊತೆ ಬಂದರೆ ವಜ್ರ ವೈಡೂರ್ಯ ಬಂಗಾರ ಎಷ್ಟು ಬೇಕಾದರೂ ಕೇಳು, ಕೊಡುತ್ತೇನೆ. ಅಷ್ಟೇ ಯಾಕೆ ನನ್ನ ಅರಮನೆಯಲ್ಲಿ ನಿನ್ನನ್ನು ಮಹಾರಾಣಿಯಾಗಿ ಮಾಡಿಬಿಡುತ್ತೇನೆ. ಆದರೆ ನೀನು ನನ್ನ ಸೂಳಿಯಾಗಿದ್ದರೆ ಸಾಕು. ಶ್ರೀಮಂತ್ರಿ, ನಾನು ಏನೇ ಕೇಳಿದ್ರು ನೀವು ಕೊಡುತ್ತೀರಾ? ಬೇಕಾದ ಕೇಳು. ಹಾಗಾದ್ರೆ ನೀವು ಲಕ್ಷ ಕೊಡಿ. ಲಕ್ಷ ಯಾಕೆ ಪಾರ್ವತಿ? 10 ಲಕ್ಷ ಕೊಡುತ್ತೇನೆ. ಶ್ರೀಮಂತ್ರಿ, ನಾನು ಹೇಳಿದ್ದು ಆ ಲಕ್ಷ ಅಲ್ಲ, ನಾನು ಮಾತನಾಡುತ್ತಿರುವ ಮಾತಿನ ಮೇಲೆ ಲಕ್ಷ ಬಿಟ್ಟು ಕೇಳಿ ಅಂತ ಹೇಳಿದ್ದೆ ಶ್ರೀಮಂತ್ರಿ. ಏನದು ಕಂಡೀಷನ್? ನೋಡಿ ಶ್ರೀಮಂತ್ರಿ, ನಿಮ್ಮ ಸೂಳೆಯಾಗಿ ನಾನು ಇರುತ್ತೇನೆ, ಆದ್ರೆ ನಿಮ್ಮ ಎಲ್ಲ ಕಂಡೀಷನ್ಗೂ ನಾನು ಒಪ್ಪಿಕೊಳ್ಳುತ್ತೇನೆ ಶ್ರೀಮಂತ್ರಿ. ಆದ್ರೆ ಕೆಲವೊಂದಿಷ್ಟು ಕಂಡೀಷನ್ಗಳು ಇವೆ, ಅದರಂತೆ ನೀವು ನಡೆದುಕೊಳ್ಳಬೇಕು ಶ್ರೀಮಂತ್ರಿ. ಏನದು ಕಂಡೀಷನ್? ನೋಡಿ ಸಾಹುಕಾರ್ಯ, ನಿಮ್ಮ ಸೂಳೆಯಾಗಿ ನಾನು ನಿಮ್ಮ ಮನೆಗೆ ಬರಬೇಕಾದ್ರೆ ನಿನ್ನ ಹೆಂಡತಿ ನನ್ನ ಗಂಡನ ಸೂಳೆ ಆಗಿ ನಮ್ಮ ಮನೆಗೆ ಬಂದು ನನ್ನ ಗಂಡನ ಮಂಚದ ಮೇಲೆ ಮಲಗಿ ನನ್ನ ಗಂಡ ಕೊಟ್ಟ ಸುಖವನ್ನು ಉಂಡು ಅವಳ ಆಸೆಯನ್ನು ಈಡೇರಿಸಿಕೊಂಡು ನಿಮ್ಮ ಮನೆಗೆ ಬಂದಾಗ ಗೊತ್ತಾಗುತ್ತದೆ ನನ್ನ ಗಂಡನ ಎಷ್ಟಿದೆ ತಾಕತ್ತು ಅಂತ. ಈ ಶ್ರೀಮಂತ ಸರದಾರನ ಹೆಂಡತಿಯನ್ನು ಆ ಬಡ ಬಿಕ್ಕಾರಿ ನಿನ್ನ ಗಂಡನ ಮಂಚಕ್ಕೆ ಕಳಿಸಬೇಕೇನಲೇ? ಕೆಟ್ಟ ಸೂಳೆ! ಗಂಡನ ಗಂಡಸ್ತನ ಗರ್ವದಿಂದ ಉತ್ತರಿಸುತ್ತಿರುವ ಹುಚ್ಚು ರಂಡೆ. ಈ ಸೆಂಡನ ಗಂಡಸ್ತನ ಎಷ್ಟಿದೆ ಎಂದು ತೋರಿಸೇ ಬಿಡುತ್ತೇನೆ. ಬಾರಲೇ ಬಂಡ ರಂಡೆ.
ಸಾಹುಕಾರ ನೋಡು, ನೀನೀಗ ನನ್ನ ಮೈ ಮೇಲೆ ಹೇರಿ ಬಂದಿದ್ದೆ, ಆದ್ರೆ ಒಂದೇ ಒಂದು ಕೂಗನ್ನು ನಾನು ಹಾಕಿದ್ದೆ, ಆದ್ರೆ ಹದ್ದಿನಂತೆ ಹಾರಿ ಬರುತ್ತಾನೆ ನನ್ನ ಮಗ ಪ್ರಶಾಂತ್. ಪಂಡ ಪ್ರಶಾಂತ್, ಲೇ ಪಾರ್ವತಿ, ಆ ನಿನ್ನ ಮಗ ನನ್ನ ಕಾರದಲ್ಲಿ ಅಡ್ಡ ಬಂದಿದ್ದೆ, ಆದರೆ ಅವನ ಮೈ ಚರ್ಮನು ಸುಲಿದು ನನ್ನ ಕಾಲಿನ ಚಪ್ಪಲಿ ಮಾಡಿಕೊಳ್ಳದೆ ಬಿಡಲರು ಈ ಗಡ ಸರ್ಪ ಗಜೇಂದ್ರ. ಏ ಸಾಹುಕಾರ, ನನ್ನ ಮಗನ ಮೈ ಚರ್ಮವನ್ನು ಸುಲಿದು ನಿನ್ನ ಕಾಲಿಗೆ ಚಪ್ಪಲಿಯನ್ನು ನೀನ ಮಾಡಿಸಿಕೊಳ್ತಾ ಇದ್ದೆ ಅಂದ ಮೇಲೆ ಅವನು ನಿನ್ನನ್ನು ಸುಮ್ಮನೆ ಬಿಡುತ್ತಾನೆ ಅಂತ ತಿಳಿದುಕೊಂಡಿದ್ಯಾ? ನಿನ್ನ ಮೈಯಲ್ಲಿರುವ ಚರ್ಮವನ್ನು ಹರಿದು ಅವನ ಕಾಲಿಗೆ ಅವನು ಕೂಡ ಚಪ್ಪಲಿಯನ್ನು ಮಾಡಿಸಿಕೊಳ್ಳುತ್ತಾನೆ ನನ್ನ ಮಗ ಪ್ರಶಾಂತ. ಗಂಡುಲೇ, ಲೇ ಪಾರ್ವತಿ, ನನ್ನ ಮಗ ಗಂಡೂಲಿ ನನ್ನ ಗಂಡ ಗಂಡಸು ಎಂದು ಹೇಳ್ತಿರ್ವಿಯಲ್ಲ, ನಾವೇನು ಸೆಂಡರೇನಲೇ? ಸುಮ್ಮನೆ ಮಾತಿಗೆ ಮಾತು ಬೆಳೆಸಿದ್ರೆ ನಿನ್ನ ಸೊಕ್ಕು ಅಡಗೋದಿಲ್ಲ. ನಿನ್ನ ಸೊಕ್ಕು ಮುರಿಯಬೇಕಾದರೆ ನಿನ್ನ ಶೀಲ ಹರಣ ಆಗಲೇಬೇಕು. ಬಾರಲೇ ಬಾ, ಬಡಿವಾರ ಹೇಳುವ ಬಂಡ ಗರತೆ. ಸಾಹುಕಾರ, ಒಂದೇ ಹೆಜ್ಜೆ ನೀನಿಗೆ ಮುಂದಕ್ಕಿಟ್ಟು ಬಂದಿದ್ದೆ, ಗಂಡು ಗಜ್ಜೆಯನ್ನು ಹಾಕಿ ಎದೆಗೆ ಒಂದು ಉತ್ತರವನ್ನು ಕೊಡುತ್ತಾರೆ ನನ್ನ ಇಬ್ಬರು ಮಕ್ಕಳೆಂದರು. ವೀರಗರತಿಯರೇ, ಲೇ ಪಾರ್ವತಿ, ನಿನ್ನಂತ ವೀರಗರತಿಯರು ಗಂಡನ ತಲೆಗೆ ಮಾಟ ಮಂತ್ರ ಮಾಡಿಸಿ ಮಿಂಡ ಮನೆಗೆ ತಮ್ಮ ಕೈಗೊಂಬೆ ಮಾಡಿಕೊಂಡು ಮಿಂಡ ಮನೆಗೆ ಬಂದಾಗ ಯಾರಾದರೂ ಮನೆಗೆ ಬಂದರೆ ಮಿಂಡನನ್ನು ಮಾಂಸದ ಕೆಳಗೆ ಮುಚ್ಚಿಟ್ಟಿದ್ದಾರೆ. ನಿನ್ನಂತ ವೀರಗರತಿಯರು ಮಿಂಡನ ಜೊತೆ ಚಕ್ಕಂದ ಆಡುವಾಗ ಗಂಡ ಮನೆಗೆ ಬಂದರೆ ನಮ್ಮ ಮರ್ಯಾದೆ ಹೋಗುತ್ತದೆ ಎಂದು ಗಂಡನನ್ನು ಸಾಯಿಸಿ ಈ ಸ್ಥಳದಲ್ಲಿ ಹೂತಾಕಿದ್ದಾರೆ. ನಿನ್ನಂತ ವೀರಗರತಿಯರು ನಮ್ಮ ನಾರಿಯರಿಗೆ ಆಸರೆ ಆಗಲೆಂದು ನಮ್ಮ ಸರ್ಕಾರದವರು ಉಚಿತ ಪ್ರಯಾಣ ನಿರ್ಮಾಣ ಮಾಡಿದರೆ ಪ್ರವಾಸಕ್ಕೆ ಹೋಗಿ ಬರುತ್ತೇನೆ ಎಂದು ಸುಳ್ಳು ಬಗಲಿ ಮಿಂಡನ ಜೊತೆ ವಾರದ ಗಟ್ಟಲೆ ಲಾಡ್ಜಿನಲ್ಲಿ ಬಿದ್ದು ಆಡಿ ಬರ್ತಿದ್ದಾರೆ. ನಿನ್ನಂತ ವೀರಗರತಿಯರು ಮನೆತನಕ್ಕೆ ಆಸರೆ ಆಗಲೆಂದು ನಮ್ಮ ಸರ್ಕಾರದವರು ಹೆಣ್ಣು ಮಕ್ಕಳ ಅಕೌಂಟ್ಗೆ 2,000 ಹಣ ಮಂಜೂರು ಮಾಡಿದರೆ ನನಗೆ ಬಂದ ಹಣ ನಿನಗೇಕೆ ಬೇಕು ಎಂದು ಗಂಡನ ಬಾಯಿಗೆ ಹಾರೆ ಬೆಳೆದು ಅದೇ ಹಣದಲ್ಲಿ ಮಿಂಡನಿಗೆ ಬಟ್ಟೆ ಕೊಡಿಸಿ ಫೋನಿಗೆ ಕರೆನ್ಸಿ ಹಾಕಿಸಿ ಚೈನಿ ಮಾಡಿ ಬರ್ತಿದ್ದಾರೆ. ನಿನ್ನಂತ ಬಂಡ ರಂಡಿಯರ ಕಥೆಯನ್ನು ಬರೆದು ಹೋದರೆ ಪುರಾಣ ಪುಟಗಳೇ ಸಾಲೋದಿಲ್ಲ. ಅದನ್ನು ಹೇಳುವ ಸಹನೆ ಕೂಡ ನನಗಿಲ್ಲ. ಪಾರಲೇ ಪಾರುದು, ನಿನ್ನ ಸೀರೆಯನ್ನು ಬಿಚ್ಚಿ ನಿನ್ನ ದೇಹವನ್ನು ಅಳತಿ ಮಾಡಿ ಬಿಡ್ತೇನೆ. ಪಾರಲೇ ಬಾ, ಕಣ್ಣು ಕುಕ್ಕುವ ಕನ್ಯಾವಳಿ. ಸಾಹುಕಾರ, ಇಷ್ಟಕ್ಕೆ ಸುಮ್ಮನೆ ಹೋದರೆ ಸರಿ, ಇಲ್ಲವಾದ್ರೆ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲಾಗಿ ಮಾತನಾಡ್ತಾ ಇದ್ದೆ. ನಿನ್ನಂತವನಿಗೆ ಹೆಣ್ಣಿನ ಬೆಲೆ ನಿನಗೇನು ಗೊತ್ತಾಗಬೇಕು? ಗರತೆರ ಬಗ್ಗೆ ಅಷ್ಟೊಂದು ಕೆಟ್ಟದಾಗಿ ಮಾತನಾಡೋದು ಸರಿ ಕಾಣುವುದು. ಆ ನಿನ್ನ ತಾಯಿ ಕೂಡ ಒಂದು ಹೆಣ್ಣು, ಅವಳು ಕೂಡ ಸೂಳೆ ಆಗುತ್ತಾಳೇನೋ ಆ ನಿನ್ನ ತಾಯಿ. ತಿಂಗಳಿಗೆ ಒಮ್ಮೆ ತಿಕ್ಕಿ ತೊಳೆಯುವ ಹೊಲಸು ಬಂಡ ರಂಡೆ. ನನ್ನ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಕೆಟ್ಟ ಸೂಳೆ. ನಿನ್ನನ್ನು ಹಾಗೆ ಬಿಟ್ಟರೆ ನನ್ನ ಸೇಡು ತೀರೋದಿಲ್ಲ. ಬಾರಲೇ ಬಂಡಗಾರತೆ. ಕಾಪಾಡಿ, ಅಯ್ಯೋ ಯಾರಾದ್ರೂ
ಪಾರ್ವತಿ ಪ್ರೀತಿಯಿಂದ ಬಂದವರ ಪಾಲಿಗೆ ಒಳೆಯುವ ಚಂದಿರ ಗರತಿ ನಾನೆಂದು ಗರ್ವದಿಂದ ಹಾರಾಡಿದರೆ ಅವರ ಶೀಲವನ್ನು ಹರಿದು ಹರಿದು ತಿನ್ನುವ ರಣದು. ಏ ಪಾಪಿ, ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟೆ. ನೀನು ಮನುಷ್ಯನಲ್ಲ, ನೀನು ರಾಕ್ಷಸ ಅಂತ ಕಾತು. ನೋಡು, ಈ ವಿಷಯ ಏನಾದರೂ ನನ್ನ ಮಗನಿಗೆ ಗೊತ್ತಾದ್ರೆ ನಿನ್ನ ರುಂಡವನ್ನು ಚೆಂಡಾಡಿ ಬಿಡುತ್ತಾನೆ ನನ್ನ ಮಗ. ರುಂಡ ಲೇ ಪಾರ್ವತಿ, ನಿನ್ನ ಮಗನನ್ನ ರುಂಡ ಹೊಡಿಸೋದಕ್ಕೆ ನೀನು ಬದುಕಿದ್ದರೆ ತಾನೆ ಮುಗಿಯಿತು ನಿನ್ನ ಕತೆ. ಪಾರ್ವತಿ, ನಾನಿಟ್ಟ ಪ್ರಥಮ ಪ್ರವೇಶದಲ್ಲಿ ನನ್ನ ಸೇಡು ಸಫಲವಾಯಿತು. ಏ ಪಾರ್ವತಿ, ಇನ್ನು ನನ್ನ ಮುಂದಿನ ಸೇಡು ಚಂದುಳ್ಳ ಚೆಲುವೆಯಾದ ನಿನ್ನ ಮುದ್ದಿನ ಮಗಳ ಸೀತಾಯೇ, ಅವಳ ಶೀಲಾರಣ. ನನ್ನವ್ವ ಬುತ್ತಿ ತರ್ತಾನೆಂದು ಹೇಳಿದಳು. ಮಧ್ಯಾಹ್ನ ಇದ್ರು ಇನ್ನೂ ಬರಲಿಲ್ಲ. ನನಗೆ ನೋಡಿದರೆ ತುಂಬಾ ಹಸಿವಾಗಿತ್ತಿದ್ದೆ. ಯಾವಾಗ ಬರ್ತಾಳೋ ಏನೋ. ಅವ್ವ, ಎದ್ದಳವ್ವ. ಏನಾಯ್ತವ ನಿನಗೆ? ಎದ್ದಳು ಅಣ್ಣ. ತಂಗಿ, ಏನಾಯ್ತಮ್ಮ? ಅಣ್ಣ ನೋಡಲ್ಲಿ ಅವಣ್ಣ. ಅವ್ವ, ಏನಾಯ್ತವ್ವ ನಿನಗೆ? ಪಾರ್ವತಿ, ಏನಾಯ್ತು ಹೇಳು ಪಾರ್ವತಿ, ಹೇಳು, ಮಾತನಾಡು ಪಾರ್ವತಿ, ಮಾತನಾಡು. ಯಾಕೆ ಮುನಿದು ಮಲಗಿರುವೆ ಪಾರ್ವತಿ? ಅವ್ವ, ಈ ಪ್ರಪಂಚವನ್ನು ನೋಡುವುದಕ್ಕಿಂತ ಮುಂಚೆ ತಂದೆಯನ್ನು ಕಳೆದುಕೊಂಡೆ. ಸಣ್ಣ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡೆ. ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥನಾದ ಈ ದಪ್ಪಲಿಗೆ ತಂದೆ ತಾಯಿಯ ಪ್ರೀತಿ ಮಮತೆ ವಾತ್ಸಲ್ಯ ಕೊಟ್ಟು ನನ್ನನ್ನು ಬೆಳೆಸಿದಿರಿ. ಆದರೆ ಈ ರೀತಿ ನನ್ನ ದೂರವಾಗಿ ಮತ್ತೆ ನನ್ನನ್ನು ಅನಾಥನಾಗಿ ಮಾಡಬೇಡವಾ, ಮಾಡಬೇಡ. ಪಾರ್ವತಿ, ಸಂತೋಷದ ಸಾಗರದಲ್ಲಿ ತೇಲುವ ಈ ನನ್ನ ಸಂಸಾರಕ್ಕೆ ಮತ್ತೆ ಯಾವ ವಿಧಿಯ ಕಣ್ಣು ಬಿತ್ತು? ಒಂದು ಕಡೆ ನೆರೆ ಹಾವಳಿಗೆ ತುತ್ತಾಗಿ ನನ್ನ ಅರ್ಧ ಜೀವನವೇ ಹೋಯಿತು. ಇನ್ನೊಂದು ಕಡೆ ಸಾಲದ ಸರ್ಪಳಿಗೆ ಸಿಕ್ಕು ಜೀವನ ನೆರಳಾಡಿ ಸತ್ತು ಹೋಯಿತು. ಈ ಬಡವನ ಬಾಳು ಕಣ್ಣೀರಿನ ಗೋಳವಾಯಿತು. ಇದು ಸಾಲದ ಈ ರೈತನಿಗೆ ಮತ್ತೊಂದು ಬರ ಸಿಡಿಲು ಬಡಿಯುತ್ತೆ. ಅಯ್ಯೋ, ಬಾಳ ಸಂಗಾತಿಯನ್ನು ಕಳೆದುಕೊಂಡು ಇತ್ತು ಸತ್ತಂತೆ ನನ್ನ ಜೀವನ. ಅಮ್ಮ, ಹೇಗ
ಏನಮ್ಮ ಏನಾಯ್ತು ನಿನಗೆ ಮಾತನಾಡಮ್ಮ. ಸಮಾಧಾನ ಮಾಡಿಕೊಳ್ಳಪ್ಪ, ಸಮಾಧಾನ ಮಾಡಿಕೊ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ತಂಗಿ? ನೀನೇ ಕಣ್ಣೀರ್ ಹಾಕಿದರೆ ನಮ್ ಗತಿ ಏನಪ್ಪ? ಈ ದುಷ್ಟವನ್ನು ನೋಡಿದರೆ ಯಾವುದೋ ಕಾಡು ಪ್ರಾಣಿ ಮಾಡುವಂತ ಕಾಡು ಪ್ರಾಣಿ ಮಾಡಿದಂತೆ ಆತಂಕ ಕಾಣ್ತಿದ್ಯಪ್ಪ. ತಂಗಿ, ಊರೊಳಗಿರುವ ಮಾನವ ಪ್ರಾಣಿ ಅಲ್ಲ ತಂಗಿ, ಇದು ಕಾಡೊಳಗಿರೋ ಮಾನವ ಪ್ರಾಣಿ. ಅವನ್ಯಾರೆಂದು ಕಂಡು ಹಿಡಿದು ಆ ಪ್ರಾಣಿಯ ರಕ್ತದ ಒಕ್ಕಳಿ ಆಡಿ ಬಿಡುತ್ತೇನೆ. ಬೇಡ ಪ್ರಶಾಂತ್, ನಿಂತ್ಕೋ. ಅಪ್ಪ, ನನ್ನನ್ನು ತಡೆದ ನಪುಂಸಕನಂತೆ ಮಾಡಬೇಡ. ನನ್ನ ತಾಯಿಯನ್ನು ಕೊಂದ ಆ ಕುಲಘಾತಕನ ಕತ್ತು ಕಡಿಯವರೆಗೂ ನನ್ನ ಅಂತರಾಳದಲ್ಲಿ ಉರಿಯುತ್ತಿರುವ ಬೆಂಕಿ ಆರೋದಿಲ್ಲ ಅಪ್ಪ, ಆರೋದಿಲ್ಲ. ಅಣ್ಣ, ಒಂದ್ ಹೆಜ್ಜೆ ಮುಂದಿಟ್ಟಿದ್ದಾರೆ ನಿಜವಾದರೆ ನನ್ನ ಮೇಲೆ ಆಣೆ ಆಗಿದ್ದೇನೆ ನಿನ್ಗೆ. ತಂಗಿ ಆಣೆ ಇಟ್ಟು ಈ ನಿನ್ನ ಅಣ್ಣನನ್ನು ಬಂಧಿಸಬೇಡಮ್ಮ. ಅಣ್ಣ, ತಾಯಿಯನ್ನು ಕಳ್ಕೊಂಡಿ ತಬ್ಬಲಿಯಾದ ನನಗೆ ಈಗ ನಿನಗೆ ಏನಾರ ಆದ್ರೆ ತಡೆಯೋ ಶಕ್ತಿ ನನಗಿಲ್ಲ ಅಣ್ಣ. ಹೌದು ಪ್ರಶಾಂತ, ನಿನ್ನ ತಂಗಿ ಹೇಳುವ ಮಾತಿನಲ್ಲಿ ನಿಜವಿದೆ. ಈಗ ನಮ್ಮ ವೇಳೆ ಸರಿಯಾಗಿಲ್ಲ. ಮೊದಲು ನಿನ್ನ ತಾಯಿಯ ಅಂತ್ಯಕ್ರಿಯೆ ಮುಗಿಸು, ಆಮೇಲೆ ಸಮಯ ಬಂದಾಗ ನೋಡಿದ್ರೆ ಅಮ್ಮ. ಏಕೆ ಮೌನವಾಗಿ ಮಲಗಿದೆಯ ತಾಯಿ? ಮಾತನಾಡಮ್ಮ. ಅಮ್ಮ, ಈ ನಿನ್ನ ದುರಂತಕ್ಕೆ ಯಾರು ಕಾರಣವಮ್ಮ?